ನಮ್ಮ ಕರಾಟೆ ಸ್ಟೂಡೆಂಟ್ಗೆ ನಾನು 3,000 ಹೆಣ್ಮಕ್ಳಿಗೆ ನಾನು ಕ್ಲಾಸಸ್ ಮಾಡಿದ್ರು ನನ್ನ ಗ್ಯಾರಂಟಿ ಇದೆ. ಆ ಒಂದು 3,000ದಲ್ಲಿ 2,000 ಮಕ್ಕಳು ಆಡೇ ಆಡ್ತಾರೆ. ಒಂದು ಸ್ಟೇಟ್ ಲೆವೆಲ್ ಆಗಿರಲಿ, ಕಣ್ಣು ಮುಚ್ಚಿ ನಮ್ಮ ಸ್ಟೂಡೆಂಟ್ಸ್ ಹೇಗಾದರೆ ಕಣ್ಣು ಮುಚ್ಕೊಂಡು ಅವರು ಮಾಡಬೇಕು. ಅವರು ಏನೋ ಒಂದು ಪ್ರೋಗ್ರಾಮ್ ಇತ್ತು, ನಾನು ಹಾಕಿ ಟ್ರೈನಿಂಗ್ ಕೊಡ್ತಾ ಇರೋದು. ನಾವೇನೋ ಯಾರೋ ಒಂದು ಬ್ಲಾಕ್ ಮಾಡಿದ್ರೆ ನಾವು ಕಟಾ ಜೂನಿನ ಹೇಳ್ತೀವಿ, ಆ ಕಟಾ ಜೂನಿನ ಕಣ್ಣು ಮುಚ್ಚೆ ಮಾಡಬೇಕು. ಯಾಕಂದ್ರೆ ನಾವು ಕಣ್ಣು ತೆಗೆದು ಎಲ್ಲರೂ ಮಾಡ್ತೀವಿ. ನಾವು ಯಾರೋ ಒಂದು ಅಟ್ಯಾಕ್ ಮಾಡಿಬಿಟ್ರು, ಎಲ್ಲೋ ಒಂದು ಕಣ್ಣಾಗಿರಲಿ ಕೈ ಆಗಿರಲಿ ನಮ್ಮ ಬ್ಲಾಕ್ ಮಾಡ್ತಾರೆ. ಆ ಒಂದು ಟೈಮಲ್ಲಿ ನಾವು ಏನು ಮಾಡಬೇಕು? ಅವಾಗ ನಾವು ಯಾವಾಗೂ ಇದು ಮಾಡೋಕ್ಕಾಗಲ್ಲ. ಯಾವ ಒಂದು ಮೂವ್ಮೆಂಟಲ್ಲಿ ಬಂದ್ರೂ ನಾವು ಅಲ್ಲಿ ಬ್ಲಾಕ್ ಮಾಡಬೇಕು. ಎಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಸರ್. ಪೇರೆಂಟ್ಸ್ಗೆ, ಹೆಣ್ಮಕ್ಳಿಗೆ ಈ ಕಾಲದಲ್ಲಿ ತುಂಬ ಪ್ರಾಬ್ಲಮ್ಗಳು ನಡೀತಿದೆ ಹೆಣ್ಮಕ್ಳ ಬಗ್ಗೆ. ನಾವೇನು ಮಾಡೋಣ, ಹೆಣ್ಮಕ್ಳಿಗೆ ಧೈರ್ಯದಿಂದ ಒಂದು ಕರಾಟೆ ಕ್ಲಾಸ್ ಏನಿದೆಯೋ ಅವ್ರ ಜೀವನಗೋಸ್ಕರ. ಇವಾಗ ನಾವು ಸ್ಟಡೀಸ್ ಮಾಡ್ತೀವಿ, ಸ್ಟಡೀಸ್ ಏನೋ ಒಂದು ನಾವು ಜೀವನ ಮಾಡೋಕ್ಕೆ, ಆ ಜೀವನ ನಾವು ಜೀವನ ಮಾಡ್ತೀವಲ್ಲ, ಕರಾಟೆನೂ ಅವ್ರ ಜೀವನ ಉಳಿಸ್ಕೊಳೋಕ್ಕೆ ನಾವು ಕರಾಟೆ ಒಂದು ಕಲ್ತ್ಬೇಕು ಸರ್. ನಾನು ಮುಂದೆ ಇಷ್ಟೇ ಇಲ್ಲ, ಮುಂದೆ ನಾನು ಇನ್ನೂ ಮುಂದೆ ಮಾಡ್ತಾ ಇರಬೇಕು. ನಮ್ಮ ಕೋಲಾರ ಡಿಸ್ಟಿಕ್ಗೆ ಬ್ಯಾಕ್ ಟು ಬ್ಯಾಕ್ ನನ್ನ ಹೆಸರು ತೊಗೊಂಡ್ಬರ್ಬೇಕು, ನಮ್ಮ ಕರ್ನಾಟಕಕ್ಕೆ ತೊಗೊಂಡ್ಬರ್ಬೇಕು. ಯಾಕಂದರೆ ಯಾರೋ ಒಂದು ಎಕ್ಸಾಂಪಲ್ ಕೊಟ್ಟರೆ ಒಂದು ಹೆಸರು ಹೇಳಬೇಕು, ಇಂಥ ಒಂದು ಹುಡುಗಿ, ಇಂಥ ಒಂದು ಕರಾಟೆ ಅವರು ಹೀಗೆ ಅಚೀವ್ಮೆಂಟ್ಸ್ಗಳು ಮಾಡಿದ್ದಾರೆ. ಹಾಗೊಂದು ಬೇರೆಯವ್ರು ಎಕ್ಸಾಮ್ ಕೊಡಬೇಕು. ಅವ್ರ ಮಕ್ಳಿಗೂ ನಮ್ಮ ಮನೇಲಿ ರಿಲೇಟಿವ್ಸ್ ಯಾರೋ ಬಂದರೆ, ನಮ್ಮಮ್ಮ ಆಫೀಸವ್ರು ಬಂದ ತಕ್ಷಣ ನಮ್ಮ ಮನೆಗೆ ನೋಡೋದು, ಏನಪ್ಪ ನೋಡಿ ನಮ್ಮ ಮಕ್ಳಿಗೆ ಟ್ರೈನಿಂಗ್ ಕೊಡಬೇಕು. ಈ ಒಂದು ಇದರಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಕೋಲಾರ ಜನತೆಗಳಿಗೆಲ್ಲ ನಾನು ಸಪೋರ್ಟ್ ಮಾಡಬೇಕು. ನೀವೆಲ್ಲರೂ ಕೋಲಾರಲ್ಲೇ ಒಂದು ಕರಾಟೆ ಕ್ಲಾಸ್ ಓಪನ್ ಮಾಡೋಣ ಅಲ್ಲಿ ಪ್ಲ್ಯಾನ್ ಮಾಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ಯಾಕಂದರೆ ಹೆಣ್ಮಕ್ಳಿಗೆ ನಾವು ಸಪೋರ್ಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಹೆಣ್ಮಕ್ಳಿಗೆ ನಾನು ಒಳ್ಳೆ ತರಬೇತಿ ಕೊಡ್ತೀನಿ. ದಿನನಿತ್ಯ ನಾನು ಹೇಗೆ ಬೆಳೆದಿದ್ದೀನಿ ಹಾಗೆ ಆ ಮಕ್ಕಳು ಬೆಳೆದು ಹೋಗಬೇಕು. ನನಗೊಂದು ಖುಷಿ ಸರ್, ಅಷ್ಟೇ.